ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ, ಇದು ಕೊಡಗಿನ ನಂಬರ್ 1 ಯೂಟ್ಯೂಬ್ ಚಾನಲ್. Harihara is famous for Subramania temple. ಹರಿಹರ ಟೆಂಪಲ್ನಲ್ಲಿ ಭಾರೀ ಸಂಖ್ಯೆಯಲ್ಲಿ ಜನ ಬಂದಿದ್ದಾರೆ. ನಮಗೆ ಮುಂದೆ ನಾನು ತೋರಿಸ್ತಾ ಹೋಗ್ತೀನಿ. ಈಗ ಈ ಏನು ಭಕ್ತಾದಿಗಳು ಬಂದಿದ್ದಾರೆ ಅವರಿಗೆ ಮಧ್ಯಾಹ್ನದ ಅಚ್ಚುಕಟ್ಟಾದಂಥ ಒಂದು ಊಟದ ವ್ಯವಸ್ಥೆ ಮಾಡಿದ್ದಾರೆ. ಇದರಲ್ಲಿ ಸಾಕಷ್ಟು ಕಾರ್ಯಕರ್ತರು ಇದಕ್ಕೋಸ್ಕರ ದುಡಿತಿದ್ದಾರೆ. ನಮ್ಮ ಜೊತೆ ಮುಕ್ಕಟ್ಟಿರ ಏನು ಶುಭಾ ಅವರಿದ್ದಾರೆ, ಮುತ್ತಪ್ಪ ಅವರಿದ್ದಾರೆ. ಅವರು ಈ ಬಗ್ಗೆ ಒಂದಷ್ಟು ವಿಚಾರನ ನಾವು ಕೇಳೋಣ. ಈಗ ನಾನು ಹಿಂಭಾಗದಲ್ಲಿ ನೋಡ್ಬೋದು, ದೊಡ್ಡ ದೊಡ್ಡ ಅಂಡೆಗಳಲ್ಲಿ ಏನು ಅನ್ನ, ಸಾಂಬಾರು, ಪಾಯಸ ಎಲ್ಲವೂ ಕೂಡ ಮಾಡಿ ಭಕ್ತಾದಿಗಳಿಗೆ ಭಾಳ ಅಚ್ಚುಕಟ್ಟಾಗಿ ಬಡಿಸ್ತಾ ಇದ್ದಾರೆ. ಈಗ ಮುತ್ತಪ್ಪ ಅವ್ರನ್ನ ಮಾತಾಡ್ಸರ್. ಸರ್, ಎರಡನೇ ದಿನದಲ್ಲಿ ಎಷ್ಟು ಸಾವಿರ ಜನ ಬಂದಿರ್ಬೋದು ಸರ್? ಅಂದಾಜು ನಾವು ದೇವರ ಹಬ್ಬದಲ್ಲಿ, ಸುಬ್ರಹ್ಮಣ್ಯ ಹರಿಹರ ದೇವಸ್ಥಾನದ ಹಬ್ಬದಲ್ಲಿ ಮೊದಲನೇ ದಿವಸ ಒಂದು 6 ಕ್ವಿಂಟಾಲಷ್ಟು ಅಕ್ಕಿ ಅನ್ನ ಮಾಡ್ತೀವಿ. ಈ ದಿವಸವೂ ಅದಕ್ಕಿಂತ ಸ್ವಲ್ಪ ಭಕ್ತಾದಿಗಳು ಜಾಸ್ತಿ ಇದ್ದಾರೆ. 6 ಆಲ್ರೆಡಿ ಮಾಡಿದ್ದೀವಿ, ಇನ್ನೂ ಮಾಡುವ ತಯಾರಿಯಲ್ಲಿದ್ದೀವಿ. ಸಾಂಬಾರು, ಸಾರು ಎಲ್ಲ ಸಾಕಾದಷ್ಟಿದೆ. ಅನ್ನ ಬೇಕಾದಷ್ಟು ಆಗಲೇ ಮಾಡಿ ಎಲ್ಲ ಬರುವ ಎಲ್ಲ ಭಕ್ತಾದಿಗಳಿಗೆ ಬಡಿಸುವಂಥ ಕಾರ್ಯಗಳನ್ನು ನಾವು ಮಾಡ್ತೀವಿ. ಅಂದಾಜು ಒಂದು 7 ರಿಂದ 8 ಸಾವಿರ ಜನ ದೇವರ ಭಕ್ತಿಗೆ ಪ್ರಾತರಾಗಿದ್ದಾರೆ.
ಇನ್ನು ಸಾಯಂಕಾಲ ದೇವರು ಅಮೃತ ಸ್ಥಾನ ಹೋಗ್ತಾರೆ, ಆಗಲೂ ಭಕ್ತಾದಿಗಳು ಬೇಕಾದಷ್ಟು ಬರ್ತಾರೆ. ಎಷ್ಟು ಕೌಂಟರ್ ಮಾಡಿದ್ದೀರಿ? ಕೌಂಟ್ರು ಅಂದಾಜು ಒಂದು 10 ಕೌಂಟ್ರು ಮಾಡಿದ್ದೀವಿ. 10 ಕೌಂಟ್ರಲ್ಲಿ ಎಲ್ಲ ಮಕ್ಕಳು ಎಲ್ಲರೂ ಭಾಳ ಸಹಾಯದಿಂದ ಉತ್ಸವದಿಂದ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡ್ತಾರೆ. ಎಲ್ಲ ಖುಷಿ ಇದೆ? ಎಲ್ಲ ಖುಷಿ ಇದೆ. ಊರಿನ ಫಸ್ಟು ಹೊರಗಿನ ಬಂದ ಮಕ್ಕಳು ಎಲ್ಲ ಸಹಾಯ ಮಾಡ್ತಾರೆ. ನಿಗದಿತ ಸಮಯದಲ್ಲೇ ಎಲ್ಲ ಆರಂಭ ಮಾಡ್ತಾರೆ? ಹೌದು 1 ಗಂಟೆಗೆ ನಾವು ಅನ್ನದಾನ ಪ್ರಾರಂಭ ಮಾಡ್ತೀವಿ. ಮುಗಿಯೋ ಗಂಟ ಎಲ್ಲ ಭಕ್ತಾದಿಗಳು ಅನ್ನ ಸಿಗೋ ಗಂಟು ನಾವು ಮಾಡ್ತಾನೆ ಇರ್ತೀವಿ. ಹಬ್ಬಕ್ಕಿಂತ ಮೊದಲೇ ಯಾವ ರೀತಿ ತಯಾರಿ ನಡೆಸ್ತೀರಿ ಅಂತೇಳಿ? ಹಬ್ಬಕ್ಕಿಂತ ಮೊದಲು ನಾವೊಂದು 2 ವೀಕ್ಸ್ ಮೊದಲೇ ನಾವೊಂದು ಮೀಟಿಂಗ್ ಮಾಡ್ತೀವಿ. ಮೀಟಿಂಗ್ ಮಾಡಿ ಅಲ್ಲಿಂದ ನಮ್ಮಲ್ಲಿ ಯಾರು ಅಡುಗೆ ಭಟ್ರು ಬೇಕು ಏನು ಅಂತ ಹೇಳ್ಬಿಟ್ಟು ಮೊದಲೇ ಅವರಿಗೆ ನಾವು ಹೇಳಿ ಅವ್ರಿಗೇನು ಏನೆಲ್ಲ ಅಡುಗೆ ಏನೆಲ್ಲ ಮಾಡಬೇಕು ಸಾಮಾನು ಪದಾರ್ಥ ಎಲ್ಲ ಮೊದಲೇ 2 ವಾರ ಮೊದಲೇ ನಾವು ಲಿಸ್ಟ್ ತೊಗೊಳ್ತೀವಿ. ಕಮಿಟಿಯವರು ತೊಗೊಂಡಲ್ಲಿಂದ ನಾವು ನಮ್ಮ ಕಮಿಟಿಯಲ್ಲಿ ಏನು ಮಾಡ್ತೀವಿ ಅಂತ ಹೇಳಿದ್ರೆ ಸ್ವಲ್ಪ ಜನರನ್ನ ಊಟದ ವಿಚಾರಕ್ಕೆ, ಸ್ವಲ್ಪ ಜನರನ್ನ ಡೆಕೋರೇಷನ್ ವಿಚಾರಕ್ಕೆ, ಸ್ವಲ್ಪ ಜನರನ್ನ ಅಡುಗೆ ವಿಚಾರಕ್ಕೆ, ಸ್ವಲ್ಪ ಜನರು ದೇವಸ್ಥಾನದ ಉಸ್ತುವಾರಿ ನೋಡ್ಕೊಳ್ಳೋದಕ್ಕೆ ಏನೆಲ್ಲ ಆಗ್ತಾಯಿದೆ ನೋಡಿದ್ರೆ ಹಾಗೆಲ್ಲ ಡಿವೈಡ್ ಮಾಡಿ ನಾವು ನಮ್ಮ ಕಮಿಟಿಯಲ್ಲಿ ನಾವೇ ಡಿವೈಡ್ ಮಾಡಿಕೊಂಡು ಅದರಲ್ಲಿ ವಾಲಂಟಿಯರ್ಸ್ ಆಗಿ ಸುಮಾರು ಮಕ್ಕಳು, ನಮ್ಮ ಊರಿನ ಮಕ್ಕಳು, ಬೆಳ್ಳೂರು ಮತ್ತು ಹರಿಹರದಿಂದ ಎಲ್ಲ ವಾಲಂಟಿಯರ್ಸ್ ಮಕ್ಕಳು ಹುಡುಗರು ಬರ್ತಾರೆ. ಎಲ್ಲ ಬಂದು ನಮ್ಮ ಊರಿನ ಹಬ್ಬನ ಚೆನ್ನಾಗಿ ನಡೆಸ್ತೀವಿ ನಾವು. ಭಕ್ತಾದಿಗಳಿಂದ ಎಷ್ಟು ತರಕಾರಿಗಳೆಲ್ಲ ಬರ್ಬೋದು ಸರ್ ಅಂದಾಜು? ಭಕ್ತಾದಿಗಳು ನಿಮ್ಗೆ ಹೇಳೋದಾದರೆ ಆಲ್ಮೋಸ್ಟ್ ಅದು ಒಂದು ವರ್ಷದ ಮೊದಲೇ ಬುಕ್ ಆಗಿರುತ್ತೆ. ನಮಗೆ ಅಕ್ಕಿ ಎಲ್ಲ ನಮಗೆ ಇವಾಗ 2 ದಿವಸದ ಹಬ್ಬಕ್ಕೆ 14 ಕ್ವಿಂಟಲ್ ಅಕ್ಕಿ ಬೇಕು. ನಮಗೆ 14 ಕ್ವಿಂಟಲ್ ಅಕ್ಕಿನ ನಮಗೆ ಭಕ್ತಾದಿಗಳಿಗೆ ಯಾರಾದರೂ ಒಬ್ಬರು ಡೋನರ್ಸೇ ಕೊಟ್ಬಿಡ್ತಾರೆ ನಮಗೆ 2 ದಿವಸ ಹಬ್ಬಕ್ಕೆ ಇರೋದು ಅಕ್ಕಿನ. ತರಕಾರಿ ನಮ್ಮ ತುಲಾಭಾರದಲ್ಲಿ ಬರ್ತದೆ ತರಕಾರಿ ಎಲ್ಲ, ಅದನ್ನು ಬಳಸ್ಕೊಂಡು ನಾವು ಅಲ್ಲಿಂದ ಪುನಃ ನಾವು ನಮ್ಮ ದೇವಸ್ಥಾನದಿಂದ ತರಕಾರಿನೆಲ್ಲ ತೊಗೊಂಡು ಬರ್ತೀವಿ. ಇನ್ನು ಭಕ್ತಾದಿಗಳು ಬೂದಿ ಕುಂಬಳೆಲ್ಲ ಇದು ಕುಂಬಳಕಾಯಿ ಎಲ್ಲ ಆಲ್ಮೋಸ್ಟ್ ಒಂದು ಲೋಡ್ ಇರುತ್ತೆ ಅದರಲ್ಲಿ. ನಮ್ಮ ಇದು ಹಬ್ಬ ಆಗಿ ಒಂದು ಲೋಡ್ ಮಿಕ್ಕುತ್ತೆ ನಮ್ಮಲ್ಲಿ ಪ್ರಮಾಣದಲ್ಲಿ ಎಲ್ಲ ಈಗ ಸಹಾಯ ಮಾಡಲಿಕ್ಕೆ. ಎಲ್ಲ ಸಹಾಯ ಮಾಡಿ ಇವಾಗಲೇ ತಯಾರಿ ಬರೋ ವರ್ಷಕ್ಕೆ ಇರೋದು ಇಲ್ಲ ಬರೋ ವರ್ಷಕ್ಕೆ ಅದು 15 ದಿವಸ ಮೊದಲೇ ನಾವು ಅದನ್ನು ಶುರು ಮಾಡೋದು. ನಾವು ಅದ್ರದ್ದು ವಿಚಾರನ ಮೊದಲೇ ಬುಕ್ಕಿಂಗ್ ಮಾಡ್ತಾರೆ. ಡೋನರ್ಸು ಆಲ್ಮೋಸ್ಟ್ 1 ವರ್ಷದ ಮೊದಲೇ ನಮ್ಮದು ಯಾರು ಅಕ್ಕಿ ಕೊಡ್ತಾರೆ ಏನು ಮಾಡ್ತಾರೆ ಅವರು ಹೇಳಿರ್ತಾರೆ ನಮಗೆ ಈ ಥರ ಬರೋ ವರ್ಷ ಹಬ್ಬಕ್ಕೆ ನಾವು ಅಕ್ಕಿ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಅಕ್ಕಿನ ನಾವು ತಂದು ಮೊದಲೇ ನಮ್ಮ ಹಬ್ಬಕ್ಕೆ ಮೊದಲೇ ಬಂದು ಮುಗಿಸಿರ್ತಾರೆ. ಈ ವರ್ಷ ಎಷ್ಟು ಸಾವಿರ ಜನ 2ನೇ ದಿನದಲ್ಲಿ ವಿಶೇಷವಾಗಿ? ನೆನ್ನೆ ಬಂದು ಹೋದವರು ಲೆಕ್ಕಾಚಾರ ಹಾಕಿದ್ರೆ ಒಂದು 10,000 ಮೇಲೆ 10-15-20 ಸಾವಿರ ಜನ ಬಂದಿದ್ದಾರೆ. ನೆನ್ನೆ ಇವತ್ತು ಅಷ್ಟೇ ಆಲ್ಮೋಸ್ಟ್ ಎಲ್ಲ ಒಂದು 10-15 ಸಾವಿರ ಜನ ಬಂದು ಹೋಗಿದ್ದಾರೆ. ಎಲ್ಲ ಊಟದ ವ್ಯವಸ್ಥೆ ಎಲ್ಲ ಚೆನ್ನಾಗಿ ಆಗಿದೆ. ಈಗ ಸುಮಾರು 10 ಕೌಂಟ್ರಲ್ಲಿ ಆಹಾರನ ಮತ್ತು ಅನ್ನ ಸಂತರ್ಪಣೆ ಯಾವ ರೀತಿ ಶಿಸ್ತುಬದ್ಧವಾಗಿ ನಡೀತಾ ಇದೆ ಅನ್ನೋದನ್ನು ಈಗ ನಿಮಗೆ ನಾನು ತೋರಿಸ್ತಾ ಇರೋದು. ಇದು ಹರಿಹರ ದೇವಾಲಯದಲ್ಲಿ ಒಂದು ಸುಮಾರು 10 ಕೌಂಟ್ರ್ಗಳನ್ನ ಮಾಡಿ ಯಾರಿಗೂ ಕೂಡ ಅನ್ನ ಸಂತರ್ಪಣೆ ಕೊರತೆ ಆಗಬಾರ್ದು ಅಂತ ನಿಟ್ಟಿನಲ್ಲಿ ಇಲ್ಲಿಯ ಯುವಕರು ಕಷ್ಟಪಡ್ತಾ ಇದ್ದಾರೆ. ಎಲ್ರಿಗೂ ಅನ್ನಪ್ರಸಾದನ ತಲುಪಿಸ್ಲಿಕ್ಕೆ ಎಲ್ಲ ಪ್ರಯತ್ನಗಳು ಮಾಡ್ತಾಯಿದ್ದಾರೆ. ಸಾಕಷ್ಟು ಪ್ರಮಾಣದಲ್ಲಿ ಒಂದು ಶಿಸ್ತುಬದ್ಧವಾಗಿ ಅನ್ನ ಸಂತರ್ಪಣೆಯನ್ನು ನಡೆಸ್ತಾ ಇರೋದನ್ನು ಈಗ ನೀವು ನೋಡ್ಬೋದು.
ಋತ್ವಿಕ್ ಕಾರ್ಯಪ್ಪ ನಂಗಿಂದ ಹರಿಹರ ಟೆಂಪಲ್ ಕಣ್ಣಿನ ಬಂದೆ ಪೂಜೆ ಮಾಡಿಸಿಡಕ್ಕಲ್ಲ ನಂಗಡ ಫ್ಯಾಮ್ಲಿ ಎಲ್ಲರೂ ಬಂತು ಪಪ್ಪ ಮಮ್ಮಿ ಎಲ್ಲ ಬಂತು ನಂಗಡ ಫ್ರೆಂಡ್ಸ್ ಎಲ್ಲ ಒಕ್ಕಚ್ಚ ಕೂಡಿತ್ತು ಇಂದು ಉಂಡಿತ್ತು ಊಟ ಎಲ್ಲ ಚಾ ಇಂತು ನಂಗಡ ಟೆಂಪಲ್ಗೆ ಅವ್ರ ನಂಬಿಕೆ ಉಂಡು ಹಚ್ಚಿ ಫೈವ್ ಹಾಂ ಎಲ್ಲರೂ ಬಂತು ಚಾಯ್ ಇಪ್ಪ ಅನ್ನೆಲ್ಲ ಅಣ್ಣ ಅವ್ರ ಬಪ್ಪಕ್ಕೆಲ್ಲ ಖುಷಿ ಅಪ್ಪ ಅನ್ನೆಲ್ಲ ಅಣ್ಣ ಹರಿಹರ ಟೆಂಪಲ್ ನಂಗೆ ಪ್ರೇ ಮಾಡೋಕೆ ಬಪ್ಪ ಪ್ಲಸ್ ಇದರ ಮಕ್ಕಕ್ಕೆ ನೀ ಎಲ್ಲರ ಜನಕ್ಕೆ ಖುಷಿ ಬಪ್ಪಗಳಂಗೆ ಅವ್ರ ಜಾತ್ರೆ ಏನು ಮಾಡೋ ಅಲ್ಲಿಂಜಿ ಹೊಲಕ್ಕ 5 ಗಂಟೆ ಅಂಜಿ ಎಲ್ಲ ಪೂಜೆ ಎಲ್ಲ ಶುರು ಅಪ್ಪ ಅಲ್ಲಿ ಎಲ್ಲ ಡೆಕೋರೇಷನ್ಸ್ ಎಲ್ಲ ಚಾಯಪ್ಪ ಎಲ್ಲರೂ ದೂರ ದೂರ ಇಂಜಿ ಏದೆಲ್ಲೋ ಜಾಗ ತಂಜಿ ಬಪ್ಪ ಹರಿಹರ ಇಸ್ ಫೇಮಸ್ ಫಾರ್ ಸುಬ್ರಹ್ಮಣ್ಯ ಟೆಂಪಲ್. ಸಾವಿರಾರು ಸಂಖ್ಯೆಯಲ್ಲಿ ಬರುವ ಭಕ್ತಾದಿಗಳಿಗೆ ವಿಶೇಷವಾದಂತಹ ಅನ್ನ ಸಂತರ್ಪಣೆಯನ್ನು ಇಲ್ಲಿ ಮಾಡ್ತಾರೆ. ಈ ಭಾಗದಲ್ಲಿ ತಾವೇನು ನೋಡ್ತಿದ್ರಿ, ಹಿಂಭಾಗದಲ್ಲಿ ದೊಡ್ಡ ರೀತಿಯ ಶಾಮಿಯಾನನ್ನು ಹಾಕಿ ಅದರ ನೆರಳಲ್ಲಿ ಊಟ ಮಾಡಲಿಕ್ಕೆ ವ್ಯವಸ್ಥೆ ಮಾಡಿದ್ದಾರೆ. ಬಲಭಾಗದಲ್ಲೂ ಕೂಡ ಮಾಡಿದ್ದಾರೆ. ಸುಮಾರು ಈ 2ನೇ ದಿನ ಕಾರ್ಯಕ್ರಮದಲ್ಲಿ ಒಂದು 10,000 ಜನ ಬಂದಿದ್ದಾರೆ ಅಂತೇಳಿ ಜನ ಹೇಳ್ತಾ ಇದ್ದಾರೆ. ಇಲ್ಲಿ ಆಯೋಜಕರು ಕೂಡ ಹೇಳ್ತಿದ್ದಾರೆ. ತಾವೀಗ ನೋಡ್ತಾ ಇರ್ಬೋದು, ಈಗಾಗಲೇ ಸಾಗರ ಸಂಖ್ಯೆಯಲ್ಲಿ ಅನ್ನ ಸಂತರ್ಪಣೆ ಸ್ಥಳಕ್ಕೆ ಬರ್ತಾ ಇದ್ದಾರೆ. ಪೂಜಾ ಕಾರ್ಯ ಕೂಡ ಒಂದು ಭಾಗದಲ್ಲಿ ನಡೀತಾನೇ ಇದೆ. ಇಲ್ಲಿ ವಿಶೇಷವಾಗಿ ಅನ್ನ ಸಂತರ್ಪಣೆಯ ಪ್ರಸಾದವನ್ನು ಮಾಡಲಿಕ್ಕೆ ಇಷ್ಟು ಸಾಗರ ಸಂಖ್ಯೆಯಲ್ಲಿ ಜನ ಭಕ್ತಾದಿಗಳು ಭಾಗವಹಿಸ್ತಿದ್ದಾರೆ ಮತ್ತು ಪೂಜಾ ಕಾರ್ಯದಲ್ಲೂ ಕೂಡ ತಮ್ಮನ್ನು ತೊಡಗಿಸ್ಕೊಳ್ತಾ ಇದ್ದಾರೆ.
ಹೇಳಕ್ಕೆ ಇಷ್ಟಪಡ್ತೀರಿ ಸರ್? ಎಲ್ಲ ಜನ ಈಗ ಎಲ್ಲ ಊರಿನ ಜನರೆಲ್ಲ ಬರ್ತಾರೆ. ಇದು 11 ದಿವಸ ಷಷ್ಠಿ ಹಬ್ಬ ನಡೀತದೆ. ಶನಿವಾರ ಆದಿತ್ಯವಾರ ದೊಡ್ಡ ವಿಜೃಂಭಣೆಯಿಂದ 2 ದಿವಸ ಹಬ್ಬ ಷಷ್ಠಿ ಎಲ್ಲ ಆಗ್ತದೆ. ಬೆಳಗಿಂದಲೇ ಪೂಜಾ ಕಾರ್ಯಕ್ರಮಗಳು ನಡೀತದೆ. ಒಂದು ಅಂದಾಜು ಎಷ್ಟು ಸಾವಿರ ಜನ ಸೇರ್ತಾರೆ? ಒಂದು 5,000 ಜನ 5,000 ಜನ ಸೇರ್ತಾರೆ ಪ್ರತಿ ದಿವಸ 11 ದಿವಸ 5,000 ಜನ ಸೇರ್ತಾರೆ. 2 ದಿವಸ ಭಕ್ತಾದಿಗಳು ಈ ಒಂದು ದೇವಾಲಯಕ್ಕೆ ಸಾಗರ ಸಂಖ್ಯೆಯಲ್ಲಿ ಹರಿದು ಬರ್ತಾ ಇದ್ದಾರೆ. ಅದ್ರ ಜೊತೆಗೆ ಈಗ ಒಂದಷ್ಟು ನಮ್ಮ ಜೊತೆ ಸಿಕ್ಕಿದ್ದಾರೆ ಭಕ್ತಾದಿಗಳು. ಅವ್ರನ್ನೂ ಕೂಡ ನಾನೀಗ ಮಾತಾಡಿಸ್ತೀನಿ. ಬೆಳಗಿಂದನೇ ಮತ್ತು ಒಂದು ನೆನ್ನೆಯಿಂದನೇ ಕೂಡ ಕಾರ್ಯಕ್ರಮದಲ್ಲಿ ಅವ್ರು ಭಾಗವಹಿಸಿದ್ದಾರೆ. ಬನ್ನಿ ಮಾತಾಡ್ಸೋಣ. ಕಾರ್ಯಗಳು ಯಾವ ರೀತಿ ನಡೀತದೆ ಅಂತ ಮೇಡಮ್? ಪೂಜಾ ಕಾರ್ಯಕ್ರಮಗಳು ತುಂಬ ಚೆನ್ನಾಗಿ ನಡೀತಿರ್ತದೆ. ಪ್ರತಿದಿನವೂ ಬೆಳಿಗ್ಗೆ ಸಾಯಂಕಾಲ 2 ಟೈಮಲ್ಲಿ ಪೂಜೆ ನಡೀತಿರ್ತದೆ. ಈ 2 ದಿನದಲ್ಲಿ ವಿಶೇಷವಾಗಿ ಯಾವ ರೀತಿ? 11 ದಿವಸ ಪೂಜಾ ಕಾರ್ಯಕ್ರಮ ಇರ್ತದೆ. 2 ದಿವಸದ ಈ 10ನೇ ದಿವಸ 11ನೇ ದಿವಸ ತುಂಬ ವಿಜೃಂಭಣೆಯಿಂದ ಹಬ್ಬ ನಡೀತದೆ. ಪೂಜಾ ಕಾರ್ಯಗಳು ಬೆಳಿಗ್ಗೆಯಿಂದಲೇ ಬೆಳಿಗ್ಗೆ 6 ಗಂಟೆಯಿಂದಲೇ ಪೂಜಾ ಕಾರ್ಯಕ್ರಮ ಇರ್ತದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬಂದು ಭಾಗವಹಿಸ್ತಾರೆ. ಹರಿಹರ ಸುಬ್ರಹ್ಮಣ್ಯ ದೇವಸ್ಥಾನ ಒಂದು ತುಂಬ ಭಾವಪೂರ್ವಕವಾದ ಅತ್ಯಂತ ಅದ್ಭುತವಾದ ದೇವಸ್ಥಾನ, ಎಲ್ಲ ನಂಬಿಕೆ ಇರುವ ದೇವಸ್ಥಾನ ಆಗಿದ್ದರಿಂದ ಎಲ್ಲ ಊರಿನಾದ್ಯಂತ ಎಲ್ಲ ಜನರು, ಕೊಡಗಿನ ಎಲ್ಲ ಜನರು ಇಲ್ಲಿ ಭಾಗವಹಿಸ್ತಾರೆ. ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ, ಇದು ಕೊಡಗಿನ ನಂಬರ್ 1 ಯೂಟ್ಯೂಬ್ ಚಾನಲ್. ಹಾಯ್ ಎಲ್ಲೋ, ನಾನು ನಿಮ್ಮ ಕಾಣತಂಡ ಬೀನಾ ಜಗದೀಶ್. ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.